ಮಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಕಿಚ್ಚು, ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆಗೆ ಯತ್ನ. ಮಂಗಳೂರಿನಿಂದ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರತಕ್ಕಂಥದ್ದು. ಬಿಜೆಪಿ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ, ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸಿದ್ದಾರೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ಎಲ್ಲೋ ಒಂದು ಕಡೆ ಸಾಕಷ್ಟು ಕಾರ್ಯಕರ್ತರುಗಳ ಮನಸ್ಸಿನಲ್ಲಿ ಇದು ಆಕ್ರೋಶವನ್ನು ಹುಟ್ಟುಹಾಕಿದೆ. ಕಾಂಗ್ರೆಸ್ ಕಚೇರಿಯನ್ನು ಮುತ್ತು ಹಾಕುವ ಪ್ರಯತ್ನವನ್ನು ಬಿಜೆಪಿ ಕಾರ್ಯಕರ್ತರು ಮಾಡಿದ್ದಾರೆ, ಮುತ್ತಿಗೆಗೆ ಯತ್ನ ಮಾಡಿದ್ದಾರೆ. ನೋಡ್ತಾ ಇದ್ದೀವಿ, ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ದಾರೆ, ಧಿಕ್ಕಾರವನ್ನು ಕೂಡ ಕೂಗ್ತಾ ಇದ್ದಾರೆ. ಮಂಗಳೂರಿನಲ್ಲಿ ನಡೀತಾ ಇರತಕ್ಕಂಥ ಘಟನೆ ಇದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಮಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಭುಗಿಲೆದ್ದಿದೆ ಅಂತ ಏನ್ ಹೇಳ್ತಾ ಇದ್ದಾರೆ? ಅಲ್ಲಿ ಸಿಚುವೇಶನ್ ಏನಿದೆ? ಗ್ರೌಂಡ್ ರಿಪೋರ್ಟ್ ಏನಿದೆ? ಶ್ರೀಲಕ್ಷ್ಮಿ, ನಾಸೀರ್ ಬೆಂಬಲಿಗೇನು ಪಾಕಿಸ್ತಾನದ ಪರ ಜಿಂದಾಬಾದ್ ಅನ್ನುವಂತ ಘೋಷಣೆ ಕೂಗಿದ್ದಂತ ವಿರುದ್ಧ ಮಂಗಳೂರಿನಲ್ಲೂ ಕೂಡ ಬಹಳಷ್ಟು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ನಡೀತಾ ಇರುವಂತದ್ದು. ಮಂಗಳೂರಿನ ಕಾಂಗ್ರೆಸ್ ಆಫೀಸ್ ಏನಿದೆ ಅಂದ್ರೆ ಮಲ್ಲಿಕಟ್ಟೆಯಲ್ಲಿ ಇರುವಂತಹ ಕಾಂಗ್ರೆಸ್ ಆಫೀಸ್ ಏನಿದೆ, ಇಲ್ಲಿಗೆ ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕುವುದಕ್ಕೆ ಬಂದಿರುವಂತದ್ದು. ಸುಮಾರು 500ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕುವುದಕ್ಕೆ ಬಂದಿರುವಂತದ್ದು. ಇದೇ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ತೆಗೆದಂತಹ ಘಟನೆ ನಡೆದಿರುವಂತದ್ದು. ಅಂದ್ರೆ ಮಂಗಳೂರಿನಲ್ಲಿ ಸಾಕಷ್ಟು ಆಕ್ರೋಶ ಇದಕ್ಕೆ ವ್ಯಕ್ತ ಆಗ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಪಾಕಿಸ್ತಾನದ ಪರ ಘೋಷಣೆ ಏನಿದೆ ಇದರ ವಿರುದ್ಧವಾಗಿ ಮಂಗಳೂರಿನಲ್ಲಿ ಬಿಜೆಪಿಯ ಯುವ ಕಾರ್ಯಕರ್ತರು ಮತ್ತು ಹಿಂದೂ ಪರ ಸಂಘಟನೆಗಳು ಬಹಳಷ್ಟು ದೊಡ್ಡ ಆಕ್ರೋಶ ವ್ಯಕ್ತಪಡಿಸಿ ಈಗಾಗಲೇ ಪ್ರತಿಭಟನೆಯನ್ನು ಮಾಡುತ್ತಿರುವಂತದ್ದು. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿ ಮಲ್ಲಿಕಟ್ಟೆಯಲ್ಲಿ ಇರುವಂತಹ ಕಾಂಗ್ರೆಸ್ ಆಫೀಸಿಗೆ ಮುತ್ತಿಗೆ ಹಾಕುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಇವರನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು. ಸುಮಾರು 200ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಈಗಾಗಲೇ ವಶಕ್ಕೆ ಪಡೆದು ಪೊಲೀಸರು ಕರ್ಕೊಂಡು ಹೋಗಿರುವಂತದ್ದು. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ಕೇಳಿ ಬಂದಿರುವಂತದ್ದು. ಕಾಂಗ್ರೆಸ್ ಮತ್ತು ನಾಸೀರ್ ವಿರುದ್ಧ ಘೋಷಣೆಗಳು ಕೂಗ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ದಿನೇಶ್. ಹಲೋ ನಮಸ್ತೆ, ನೇರ ಮಾತು ಕಣ್ಣಲ್ಲಿ ಕಣ್ಣಿಟ್ಟು. ಇದು ರಿಪಬ್ಲಿಕ್ ಕನ್ನಡ. ನಾನು ರಮ್ಯಾ. ನಾನು ರಂಜಿತ್ ಶಿರಿಯಾರ್. ಪಾಕಿಸ್ತಾನ ಪರ ಜೈಕಾರ ಘೋಷಣೆ ಈಗ ರಾಜ್ಯಾದ್ಯಂತ ಹೊತ್ತಿ ಉರಿತಾ ಇದೆ. ಮಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರ ಕಿಚ್ಚು ಜೋರಾಗಿದೆ. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ಬಿಜೆಪಿಯ ಕಾರ್ಯಕರ್ತರನ್ನ ಪೊಲೀಸರು ತಡೆಯೋ ಪ್ರಯತ್ನ ಮಾಡ್ತಾರೆ. ಪೊಲೀಸರು ಮತ್ತೆ ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ಆಗುತ್ತೆ, ತಳ್ಳಾಟ, ನೂಕಾಟ ಆಗುತ್ತೆ. ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ ಅನ್ನುವ ಸೂಕ್ಷ್ಮ ಪೊಲೀಸರಿಗೆ ಗೊತ್ತಾದ ತಕ್ಷಣ ಬಿಜೆಪಿ ಕಾರ್ಯಕರ್ತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿರೋ ಕಾಂಗ್ರೆಸ್ನ ಕಚೇರಿ ಮುಂದೆ ಬಿಜೆಪಿ ಕಾರ್ಯಕರ್ತರು ಸೈಯದ್ ನಾಸೀರ್ ಹುಸೇನ್, ನೂತನ ರಾಜ್ಯಸಭಾ ಸದಸ್ಯರು, ಗೆಲುವಿನ ಸಂಭ್ರಮಾಚರಣೆಯ ವೇಳೆ ಪಾಕಿಸ್ತಾನಕ್ಕೆ ಜೈಕಾರವನ್ನ ಕೂಗಿದ ಅವರ ಬೆಂಬಲಿಗರ ನಡೆಯನ್ನ ಖಂಡಿಸಿ
ಇದು ತಿಳಿದ ನಂತರ ನಾಸೀರ್ ಹುಸೇನ್ ಅವರು ನಡೆದುಕೊಂಡ ರೀತಿಯನ್ನ ಖಂಡಿಸಿ ನಿನ್ನೆ ರಾತ್ರಿಯಿಂದಲೇ ಬಿಜೆಪಿ ಆಡಳಿತ ಸೌಧದ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ವಿಧಾನಸೌಧದ ಮುಂದೆ ಅಹೋರಾತ್ರಿ ಧರಣಿಯನ್ನ ಮಾಡಿತ್ತು. ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಮಂಗಳೂರಿನಲ್ಲೂ ಕೂಡ ಪ್ರತಿಭಟನೆಯ ಕಾವು ಜೋರಾಗಿದೆ. ಮಂಗಳೂರಿನ ಕಾಂಗ್ರೆಸ್ ಕಚೇರಿಯ ಮುಂದೆ, ಮಂಗಳೂರಿನ ಕೆಪಿಸಿಸಿ ಕಚೇರಿಯ ಮುಂದೆ, ಮಲ್ಲಿಕಟ್ಟೆಯಲ್ಲಿರೋ ಕೆಪಿಸಿಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದಂತ ಬಿಜೆಪಿ ಕಾರ್ಯಕರ್ತರ ಮೇಲೆ ಲಾಠಿ ಚಾರ್ಜ್ ಆಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ದಕ್ಷಿಣ ಕನ್ನಡ ರಿಪೋರ್ಟರ್ ದಿನೇಶ್ ಕಾಶಿಪಟ್ನ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಏನೇನು ಹೈಡ್ರಾಮಾ ಆಯ್ತಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ ದಿನೇಶ್? ರಂಜಿತ್, ನಾಸೀರ್ ಬೆಂಬಲಿಗೆ ಏನು ಪಾಕ್ ಪರ ಘೋಷಣೆ ಕೂಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತಾ ಇದೆ. ಅದರಂತೆ ಮಂಗಳೂರಿನಲ್ಲೂ ಕೂಡ ಬಿಜೆಪಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿ ಮಂಗಳೂರಿನ ಮಲ್ಲಿಕಟ್ಟೆಯಲ್ಲಿ ಇರುವಂತಹ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನ ನಡೆಸಿತ್ತು. ಈ ವೇಳೆ ಬಹಳಷ್ಟು ದೊಡ್ಡ ಹೈಡ್ರಾಮಾ ನಡೆದಿರುವಂತದ್ದು. ಅಂದ್ರೆ ನೂರಾರು ಬಿಜೆಪಿ ಕಾರ್ಯಕರ್ತರು ಬಂದು ಏಕಾಏಕಿ ಏನು ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿರುವಂತದ್ದು. ಈ ವೇಳೆ ಪೊಲೀಸರು ಅವರನ್ನು ತಡೆದು ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಬಹಳಷ್ಟು ದೊಡ್ಡ ಆಕ್ರೋಶ ಮಂಗಳೂರಿನಲ್ಲೂ ಕೂಡ ಕೇಳಿ ಬಂದಿರುವಂತದ್ದು ನಾಸೀರ್ ಬೆಂಬಲಿಗನ ವಿರುದ್ಧ. ಹೀಗಾಗಿ ಮಂಗಳೂರಿನಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಈಗಾಗಲೇ ನಡೆದು ಅವರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು. ಮಲ್ಲಿಕಟ್ಟೆಯ ಏನು ಕಾಂಗ್ರೆಸ್ ಕಚೇರಿ ಏನಿದೆ, ಇಲ್ಲಿಗೆ ಬಿಜೆಪಿ ಏನು ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಬಂದು ಏಕಾಏಕಿ ಮುತ್ತಿಗೆ ಹಾಕುವುದಕ್ಕೆ ಪ್ರಯತ್ನ ಪಟ್ಟರು. ಈ ವೇಳೆ ಪೊಲೀಸರು ಅವರನ್ನು ತಡೆದು ವಶಕ್ಕೆ ಪಡೆದು ತೆಗೆದುಕೊಂಡು ಹೋಗಿರುವಂತದ್ದು. ಸದ್ಯ ಈ ಒಂದು ಕಾಂಗ್ರೆಸ್ ಕಚೇರಿ ಏನಿದೆ, ಇಲ್ಲಿ ಬಹಳಷ್ಟು ಏನು ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ವಹಿಸಿರುವಂತ, ಅಂದ್ರೆ ಕಾಂಗ್ರೆಸ್ ಕಚೇರಿಯ ಮುಂಭಾಗದಲ್ಲಿ 100ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂತ ಉದ್ದೇಶದಿಂದ ಒಟ್ಟಲ್ಲಿ ಮಂಗಳೂರಿನಲ್ಲೂ ಕೂಡ ನಾಸೀರ್ ಬೆಂಬಲಿಗನ ವಿರುದ್ಧ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಏನು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೋರಾಟ ಏನು ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಅದರಂತೆ ಕಾಂಗ್ರೆಸ್ ಕಚೇರಿಗೆ ಏನು ಮುತ್ತಿಗೆ ಹಾಕುವಂತ ಯತ್ನದಲ್ಲಿದ್ದಂತಹ ಏನು ಬಿಜೆಪಿ ಕಾರ್ಯಕರ್ತರನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡು ಹೋಗಿರುವಂತದ್ದು. ಸದ್ಯ ಈ ಮಲ್ಲಿಕಟ್ಟೆಯಲ್ಲಿರುವಂತಹ ಕಾಂಗ್ರೆಸ್ ಪ್ರದೇಶ ಏನಿದೆ, ಆ ಪರಿಸ್ಥಿತಿ ಶಾಂತವಾಗಿ ಇರುವಂತದ್ದು. ರಂಜಿತ್, ದಿನೇಶ್, ಸುಮಾರು ಎಷ್ಟು ಜನ ಕಾರ್ಯಕರ್ತರು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು? ಈ ಸಂದರ್ಭಕ್ಕೆ ಈ ಹೊತ್ತಿಗೆ ಪರಿಸ್ಥಿತಿ ಹೇಗಿದೆ? ದಕ್ಷಿಣ ಕನ್ನಡ ಎಲ್ಲ ಕಡೆಗಳಲ್ಲಿ ಬಂದೋಬಸ್ತ್ ಪೊಲೀಸರು ಹೇಗೆ ಮಾಡಿದ್ದಾರೆ ದಿನೇಶ್? ರಂಜಿತ್, ಒಂದು 200ಕ್ಕೂ ಅಧಿಕ ಏನು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಈ ಒಂದು ಕಾಂಗ್ರೆಸ್ ಕಚೇರಿಯತ್ತ ಬಂದಿರುವಂತದ್ದು. ಅಂದ್ರೆ ಬಿಜೆಪಿಯ ಮುಖಂಡರಾಗಿರ್ಬೋದು, ಬಿಜೆಪಿಯ ಯುವ ಕಾರ್ಯಕರ್ತರಾಗಿರೋದು, ಸಾಕಷ್ಟು ಜನ ಅಂದ್ರೆ 250ಕ್ಕಿಂತಲೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಇವತ್ತು ಸೇರಿ ಪ್ರತಿಭಟನೆ ನಡೆಸ್ತಾ ಬಂದು ಬಿಜೆಪಿ ಕಚೇರಿ ಏನಿದೆ ಅದಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಯತ್ನ ಪಟ್ಟಿರುವಂತದ್ದು. ಅಂದ್ರೆ ನಾಸೀರ್ ಬೆಂಬಲಿಗನ ವಿರುದ್ಧ ಘೋಷಣೆ ಕೂಗಿ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಮಲ್ಲಿಕಟ್ಟೆಯಲ್ಲಿರುವಂತಹ ಕಾಂಗ್ರೆಸ್ ಕಚೇರಿ ಏನಿದೆ ಇದಕ್ಕೆ ಮುತ್ತಿಗೆ ಹಾಕುವುದಕ್ಕೆ ಬಂದಿರುವಂತದ್ದು. ಹೀಗಾಗಿ ಮುತ್ತಿಗೆ ಹಾಕಲು ಯತ್ನಿಸಿದಂತ ಬಿಜೆಪಿ ಕಾರ್ಯಕರ್ತರನ್ನು ಪೊಲೀಸರು ತಡೆದು ಅವರನ್ನು ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಸದ್ಯ ಇಲ್ಲಿ ಅಂದ್ರೆ ಮಲ್ಲಿಕಟ್ಟೆ ಪರಿಸರ ಏನಿದೆ ಇದು ಶಾಂತವಾಗಿರುವಂತದ್ದು. ಆದ್ರೆ ಯಾವುದೇ ರೀತಿಯಿಂದ ಅಹಿತಕರ ಘಟನೆ ಮತ್ತೆ ಮುತ್ತಿಗೆ ಹಾಕದಂತೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ವಹಿಸಿರುವಂತ, ಅಂದ್ರೆ ಮಲ್ಲಿಕಟ್ಟೆ ಕಾಂಗ್ರೆಸ್ ಕಚೇರಿಯ ಮುಂದೆ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯನ್ನು ಈಗಾಗಲೇ ಮಾಡಿಕೊಂಡಿರುವಂತದ್ದು. ರಂಜಿತ್, ಓಕೆ ದಿನೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.